ರಾಜ್ಯದಲ್ಲಿ ಈಗ ನಾಯಕತ್ವ ಬದಲಾವಣೆಯದ್ದೇ ಜೋರು ಚರ್ಚೆ ಆಗ್ತಾ ಇದೆ. ಆಗಾಗುತ್ತಂತೆ, ಈಗಾಗುತ್ತಂತೆ, ಮುಂದಿನ ತಿಂಗಳಾಗುತ್ತಂತೆ, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂತೆ, ಹೀಗೆ ಒಂದೆರಡಲ್ಲ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರ ನಡುವೆ ಈಗ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಕೆಲವು ಶಾಸಕರು, ನಾಯಕರು ಈಗ ದಲಿತ ಸಿಎಂ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ಮತ್ತೆ ದಲಿತ ಸಿಎಂ ಕೂಗು ಶುರುವಾಗಿರೋದು ಯಾಕೆ? ಇವತ್ತಿನ ಮಹಾ ಎಕ್ಸ್ಕ್ಲೂಸಿವ್ ನಲ್ಲಿ ನೋಡೋಣ. ಸಿಎಂ ಕುರ್ಚಿ ಕಿಚ್ಚಿನ ಮಧ್ಯೆ ದಲಿತ ಸಿಎಂ ಕೂಗು. ದಲಿತ ಸಿಎಂ ಮಾಡೋದಕ್ಕೆ ತೆರೆ ಮರೆಯಲ್ಲಿ ಪ್ರಯತ್ನ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿದೆ ಶಾಸಕನ ಮಾತು. ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣದ ಮಧ್ಯೆ ಕುರ್ಚಿ ಕಾದಾಟ ನಡೀತಾ ಇದೆ. ಇತ್ತೀಚೆಗಷ್ಟೇ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದೊಂದು ಚೂರು ಡಿಕೆ ಶಿವಕುಮಾರ್ ಅವರ ಕೋಪಕ್ಕೂ ಕಾರಣ ಆಗಿತ್ತು. ಒಂದು ಚೂರು ಒಳಗೊಳಗೆ ಕೋಪ ಕಂಡು ಬಂದಿತ್ತು. ಆದ್ರೆ ತಣ್ಣಗಿದ್ರು, ನೋ ಕಮೆಂಟ್ಸ್ ಅಂತ ಹೇಳಿದ್ರು. ಇದೆಲ್ಲದರ ನಡುವೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನನೂ ಆಯ್ತು. ಈಗ ಬರ್ತಾ ಇರೋದು ದಲಿತ ಸಿಎಂ ಕೂಗು. ಶಾಸಕನ ಆ ಮಾತಿನ ಒಳಮರ್ಮ ಏನು, ಏನಾಗ್ತಾ ಇದೆ, ಯಾವ ಬಣದಲ್ಲಿ ಏನೇನಾಗ್ತಾ ಇದೆ? ಹಾಗಾದ್ರೆ ಈಗ ದಲಿತ ಸಿಎಂ ಕೂಗು ಬಂದಿರೋದು ಯಾಕೆ? ತುಂಬಾ ದಿನದಿಂದ ದಲಿತ ಸಿಎಂ ಆಗೋ ಕೂಗಿದೆ. ದಲಿತ ಸಿಎಂಗೆ ಒಂದೇ ಮೆಟ್ಟಲು ಬಾಕಿ ಇದೆ. ಜಗಳೂರಿನ ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ದಿನಗಳಿಂದ ದಲಿತ ಸಿಎಂ ಕೂಗು ನಡೀತಾ ಇದೆ. ಪರಮೇಶ್ವರ್, ಮಹದೇವಪ್ಪ ಮುಂದೆಯೇ ಶಾಸಕ ಈ ಮಾತು ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಗುದ್ದಾಟದ ಮಧ್ಯೆ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಜುಲೈ 2ನೇ ತಾರೀಕು ಒಂದು ಸಲ, 12ನೇ ತಾರೀಕು ಒಂದು ಸಲ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ರು. ಅದಾದ ಮೇಲೆ ಮೈಸೂರಿನಲ್ಲಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಆಯಿತು. ಅಲ್ಲಿ ಇರುಸು ಮುರುಸಿನ ಸಂದರ್ಭ ಕೂಡ ನೀವು ನೋಡಿದ್ರಿ. ಸಿಎಂ ಹೇಳಿಕೆ ಹೊತ್ತಲ್ಲೇ ಮತ್ತೆ ದಲಿತ ಸಿಎಂ ಕೂಗು ಬೇರೆ ಬರ್ತಾ ಇದೆ. ಅಧಿಕಾರ ಹಸ್ತಾಂತರ ಆದ್ರೆ ದಲಿತರಿಗೆ ಸಿಗುತ್ತಾ ಪಟ್ಟ? ಶಾಸಕರ ಈ ಮಾತಿದೆಯಲ್ಲ, ಇದು ಕಾಂಗ್ರೆಸ್ನ ಒಳ ರಾಜಕೀಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪರಮೇಶ್ವರ್, ಮಹದೇವಪ್ಪ ಮುಂದೆನೆ ಶಾಸಕ ಈ ಮಾತು ಹೇಳಿದ್ದಾರೆ. ಹಾಗಾದ್ರೆ ಮತ್ತೊಂದು ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಅಸಮಾಧಾನ ಹೊರಗೆ ಹಾಕೊಂಡಿದ್ರು. ಅದರಲ್ಲೂ ಸುರ್ಜೇವಾಲಾ ಅತಿಯಾದ ಮೂಗು ತೂರಿಕೆ. ಶಾಸಕರನ್ನ ಭೇಟಿಯಾಗೋದು, ಸಚಿವರನ್ನ ಭೇಟಿಯಾಗೋದು, ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ರು. ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ದಲಿತ ಸಿಎಂ ಟ್ರಂಪ್ ಕಾರ್ಡ್ ಪ್ಲೇ ಆಗ್ತಾ ಇದೆ. ಸಡನ್ ಆಗಿ ಬಂದಿರೋದು ಯಾಕೆ ಈ ವಿಷಯ? ಹಾಗಾದ್ರೆ ಶಾಸಕ ದೇವೇಂದ್ರಪ್ಪ ಹೇಳಿದ್ದೇನು ಕೇಳ್ಕೊಂಡ್ ಬನ್ನಿ. ನಾನು ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ, ಬಹಳ ದಿನದ ಕೂಗಿದೆ. ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹಿಡಿದು ಸ್ವತಂತ್ರದ ನಂತರ ದಲಿತ ಸಿಎಂ ಆಗೇಬೇಕಂತ ಕೂಗಿದೆ. ಅದಕ್ಕೆ ಬಾಕಿ ಉಳಿದಿರೋದು ಒಂದೇ ಮೆಟ್ಟು. ಖಂಡಿತವಾಗಿ ಈ ಅವಧಿಯಲ್ಲಿನೇ ಅದು ಭರ್ತಿಯಾಗಿ ಅನ್ನಂತ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ ಅಂತ ಪರಮೇಶ್ವರ್ ಸಾಹೇಬ್ರೆ ಮತ್ತು ಮಹದೇವಪ್ಪ ಸಾಹೇಬ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.